ಅವರು ಭಾಷಣವನ್ನು ಮಾಡಲಿದ್ದಾರೆ. ದೆಹಲಿಯ ಬಿಜೆಪಿ ಕಚೇರಿಗೆ ಪ್ರಧಾನಿ ಮೋದಿ ಅವರು ಆಗಮಿಸಿದ್ದಾರೆ. ಮೋದಿ ಅವರಿಗೆ ಭರ್ಜರಿ ಸ್ವಾಗತವನ್ನು ಕೋರಿದ್ದಾರೆ ಬಿಜೆಪಿ ನಾಯಕರು. ಕಾರ್ಯಕರ್ತರನ್ನು ಉದ್ದೇಶಿಸಿ ಪ್ರಧಾನಿ ಮೋದಿ ಅವರು ಭಾಷಣ ಮಾಡಲಿಕ್ಕಿದ್ದಾರೆ. ಒಂದು ರೀತಿಯಲ್ಲಿ ಸಂಭ್ರಮ ಮನೆ ಮಾಡಿದ ಕಾರ್ಯಕರ್ತರಲ್ಲಿ ಪ್ರಮುಖವಾಗಿ ಪಶ್ಚಿಮ ಬಂಗಾಳದ ಅಭೂತಪೂರ್ವವಾದಂತಹ ಜಯ, ಇದರ ಜೊತೆಗೆ ಆಸ್ ಎಕ್ಸ್ಪೆಕ್ಟೆಡ್ ಪುದುಚೇರಿ ಮತ್ತು ಅಸ್ಸಾಂ ಅವರದ್ದೇ ಆಗಿದೆ. ತಮಿಳುನಾಡಿನ ಲೆಕ್ಕಾಚಾರ ಸ್ವಲ್ಪ ಆಚೆ ಈಚೆ ಆಗಿದೆ, ಗೊತ್ತಿಲ್ಲ ಏನಾದರೂ ವಿಜಯ್ ಅವರ ನಡೆ ಎಲ್ಲಿ ತನಕ ಹೋಗಿ ನಿಲ್ಲತ್ತೆ, ಏನು ಲೆಕ್ಕಾಚಾರಗಳಾಗುತ್ತೆ ಅನ್ನುವಂಥದ್ದು. ಒಟ್ಟಾರೆ ಪಶ್ಚಿಮ ಬಂಗಾಳದ್ದು ಮಾತ್ರ ಇವರಿಗೆ ಒಂದು ರೀತಿಯಲ್ಲಿ ಹಿಸ್ಟರಿ ಕ್ರಿಯೇಟ್ ಮಾಡಿದ್ದಾರೆ, ಇತಿಹಾಸವನ್ನು ನಿರ್ಮಾಣ ಮಾಡಿದ್ದಾರೆ. ಅದಕ್ಕೆ ಪ್ರತಿಪಕ್ಷಗಳು ಅವರದ್ದೇ ಆದಂತಹ ಒಂದಷ್ಟು ವಿಮರ್ಶೆಗಳನ್ನು ಮಾಡ್ತಾ ಇದ್ದಾರೆ. SIR ಅನ್ನು ಬಳಸಿಕೊಂಡು, ಚುನಾವಣಾ ಆಯೋಗವನ್ನು ಉಪಯೋಗಿಸಿಕೊಂಡು ಅಕ್ರಮವಾಗಿ ಇವರು ಈ ಒಂದು ಜಯವನ್ನು ಸಾಧಿಸಿದ್ದಾರೆ ಅಂತ ಹೇಳ್ತಾ ಇದ್ರು. ಡು ಯು ರಿಯಲಿ ಥಿಂಕ್ ಈಗ ಸ್ವಾತಿ ಅವರೇ ಹ್ಯೂಜ್ ಡಿಫ್ರೆನ್ಸನ್ನು ಏನಾದರೂ ತರ್ತಾರೆ? ಯಾಕೆಂತಂದರೆ ಇದು ಪ್ರಮುಖವಾಗಿ ಈ ಒಂದು ಚುನಾವಣೆಯ ಫಲಿತಾಂಶ ಇನ್ನೊಂದಷ್ಟು ರಾಜಕೀಯದ ವಿಚಾರಗಳಿಗೆ ದಿಕ್ಸೂಚಿ ಆಗುತ್ತೆ ಅಂತಲೂ ಕೂಡ ಚರ್ಚೆ ಆಗ್ತಾ ಇತ್ತು ಬೆಳಗ್ಗೆಯಿಂದಲೂ ಕೂಡ. ನಿಮ್ಮ ಪ್ರಕಾರ ಏನು ಗೊತ್ತಾ ಸಂತೋಷ್ ಅವರೇ, ಭಾಳ ಸ್ಪಷ್ಟ BJP ನಡೆ ಹೇಗೆ ಅಂತಂದರೆ, ಕಾಂಗ್ರೆಸ್ ಎಲ್ಲೆಲ್ಲಿ ಏನೇನು ಹೊಸ ವಿಚಾರಗಳನ್ನು ಸ್ಕೀಮ್ಗಳನ್ನು ತಗೊಂಬರುತ್ತೆ ಅದನ್ನು ಫಸ್ಟ್ ಅಲ್ಲಿ ವಿರೋಧ ಮಾಡಿಬಿಡೋದು, ಆಮೇಲೆ ಅದನ್ನೇ ಕಾಪಿ ಮಾಡೋದು, ಅದನ್ನು ಕಾಪಿ ಮಾಡ್ಕೊಂಡು ಮಹಾರಾಷ್ಟ್ರಕ್ಕೆ ತೊಗೊಂಡು ಹೋಗೋದು, ಮಧ್ಯಪ್ರದೇಶಕ್ಕೆ ತೊಗೊಂಡು ಹೋಗೋದು, ಅದಾದ ನಂತರದಲ್ಲಿ ಈಗ ಬೆಂಗಾಲಿಗೆ ತಗೊಂಡು ಬಂದಿರೋದು, ಇದನ್ನ ಬಿಹಾರಕ್ಕೆ ತೆಗೆದುಕೊಂಡು ಗ್ಯಾರಂಟಿ ವಿಚಾರದಲ್ಲಿ ಬಹಳ ಸ್ಪಷ್ಟ. ಮಹಿಳೆಯರಿಗೆ 2,000 ಕೊಡಬೇಕು ಅನ್ನುವಂಥದ್ದು ಈ ಹಿಂದೆ ಇಂದಿರಾ ಗಾಂಧಿಯವರು ಇದ್ದಂತಹ ಸಂದರ್ಭದಲ್ಲೂ ಕೂಡ ಒಂದು ಏನು ಗರೀಬಿ ಹಟಾವೋ ಅನ್ನೋ ಒಂದು ಯೋಜನೆಯಲ್ಲಿ ಮಹಿಳೆಯರಿಗೆ ಪ್ರಾಧಾನ್ಯತೆ ಸಿಗಬೇಕು ಅನ್ನುವಂತಹ ಒಂದಿಷ್ಟು ಯೋಚನೆಗಳು ಅವತ್ತಿನ ಚರ್ಚೆ ಆಗಿದ್ದಂಥದ್ದು. ನಮ್ಮ ಸರ್ಕಾರ ಬಂದ ನಂತರದಲ್ಲಿ ಎಸ್ಪೆಷಲಿ ಅವಾಗ ಸಿದ್ದರಾಮಯ್ಯನವರು ಅವರದೇ ಆದಂತಹ ಒಂದು ಭಾಗ್ಯಗಳ ಮೂಲಕ ಅದನ್ನ ಘೋಷಣೆ ಮಾಡಿದ್ರು. ಆದ್ರೆ ಈ ಬಾರಿ ಬಹಳ ಸ್ಪಷ್ಟವಾಗಿ ಇದಕ್ಕೆ ಇಲ್ಲ, ಡೆವಲಪ್ಡ್ ವರ್ಷನ್ ಅಲ್ಲ, ಇದನ್ನ ಇಡೀ ದೇಶ ತಿರುಗಿ ನೋಡೋ ಹಾಗೆ ಅಂಡ್ ಮೋರ್ ಇದು ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಇಂದ ಇದನ್ನ ನಾವು ಬೆನಿಫಿಟ್ ಪಡ್ಕೊಳ್ಳೋಣ ಅನ್ನೋಂಥದ್ದು. ಏನಾಗುತ್ತೆ, ನಾವು ಬಾಹ್ಯವಾಗಿ ಕೊಡುವಂಥದ್ದಾಗಿರಬಹುದು ಮತ್ತೆ ನೇರವಾಗಿ ಅವರ ಖಾತೆಗಳಿಗೆ ಹಾಕುವಂಥದ್ದಾಗಿರಬಹುದು, ಈ ಎರಡಕ್ಕೂ ಕೂಡ ಬಹಳ ವ್ಯತ್ಯಾಸ ಇರುತ್ತೆ. ಅಟ್ ದಿ ಎಂಡ್ ಆಫ್ ದಿ ಡೇ ಫಲಾನುಭವಿಗಳು ಅವರೇ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಸೊ ಆದ್ರೆ ಕೊಡುವಂತಹ ಮಾನದಂಡಗಳು ಬೇರೆ ಆಗಿರುತ್ತೆ, ಕೊಡುವಂಥ ರೀತಿ ಬೇರೆ ಆಗಿರುತ್ತೆ. ನಾವು ಅಕ್ಕಿ ಬೇಳೆ ಕೊಟ್ಟಾಗ ಅವರ ಬಳಕೆ ಬಹುಶಃ ಬೇರೆ ಆಗ್ಬೋದು, ಹಣವನ್ನ ಕೊಟ್ಟಾಗ ಬಳಕೆ ಬೇರೆ ಆಗಬಹುದು. ಸೊ ಇದರ ಫಲಾನುಭವಿಗಳು ಯಾರ್ಯಾರು, ಇದರಿಂದ ಹೇಗೆ ಮೊನ್ನೆ SSLC ಎಕ್ಸಾಮ್ ಪಾಸ್ ಮಾಡ್ತಾ ಇದ್ದಾಗ ಒಂದು ಹುಡುಗಿ ಹೇಳ್ತು, ನಾನು ಏನೋ ಶಾಲೆಗೆ ಹೋಗ್ತೀನಿ ಅನ್ನೋ ಕಾನ್ಫಿಡೆನ್ಸೇ ಇರಲಿಲ್ಲ ನನಗೆ, 8th ಮುಗ್ದಾದ ನಂತರ 9th 10th ನಾನು ಹೋಗ್ತೀನಿ ಅಂತ ಗ್ಯಾರಂಟಿ ಹಣವನ್ನು ನಮ್ಮ ತಾಯಿ ಕೂಡಿಟ್ಟು ನನ್ನ ಶಾಲೆಗೆ ಕಳಿಸಿ ಇವತ್ತಿನ ದಿನ ನಾನು SSLC ಪಾಸ್ ಮಾಡಿದ್ದೀನಿ, ಅದು ಕೂಡ ಫಸ್ಟ್ ಕ್ಲಾಸಲ್ಲಿ ಪಾಸ್ ಮಾಡಿದ್ದೀನಿ ಅಂತ ಹೇಳಿರುವಂಥದ್ದು. ಸೊ ಈ ರೀತಿಯಾದಂಥ ಸಾಕಷ್ಟು ಉದಾಹರಣೆ ಇದೆ. ಬೆಂಗಾಲ್ನಲ್ಲಿ ಭಾಳ ಸ್ಪಷ್ಟವಾಗಿ ಒಂದು ಕಡೆಯಿಂದ ನಾನು ಆಲ್ರೆಡಿ ತಮಗೆ ಹೇಳಿದಂಥದ್ದು ಯಾವ ರೀತಿಯಾಗಿ SIR ಆಗಿರಬಹುದು, ಮತ್ತೊಂದು ಕಡೆ ಒಂದು ಭಯದ ವಾತಾವರಣ ಸೃಷ್ಟಿ ಮಾಡಿಂಥದ್ದು ಆಗಿರ್ಬೋದು, ಇನ್ನೊಂದು ಕಡೆ ಘಂಟಾಘೋಷವಾಗಿ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿರುವಂಥದ್ದು, ಫ್ರೀ ಬಸ್ ಕೊಡ್ತೀವಿ ಅನ್ನೋಂಥದ್ದಾಗಿರ್ಬೋದು, ಮಹಿಳೆಯರಿಗೆ 2,000 ರೂಪಾಯಿ ಕೊಡ್ತೀವಿ ಅನ್ನೋಂಥದ್ದಾಗಿರಬಹುದು. ಸೊ ಇದೆಲ್ಲವನ್ನ ಕೊಟ್ಕೊಂಡು ಅಭಿವೃದ್ಧಿಯನ್ನ ತಾವು ಬೆಂಗಾಲ್ಗೆ ತಗೊಂಡು ಹೋಗ್ತಾರೆ ಅನ್ನುವಂತಹ ಯಾವ ಭರವಸೆ ಕೂಡ ನನಗಿಲ್ಲ. ಯಾಕೆಂತಂದ್ರೆ ನಿಜವಾಗ್ಲೂ ಅಭಿವೃದ್ಧಿ ಮಾಡಲೇಬೇಕು ಅನ್ನೋದಾಗಿದ್ದಿದ್ರೆ ಬಿಹಾರದಲ್ಲಿ ಯಾವಾಗ ನಿತೀಶ್ ಕುಮಾರ್ ಅವ್ರನ್ನ ಏನೋ ಆಚೆಗಟ್ಟಕ್ಕಿಂತ ಮುಂಚೆ 10,000 ರೂಪಾಯಿ ಘೋಷಣೆಯನ್ನು ಮಾಡಿದ್ರು, ಅದಾದ ನಂತರದಲ್ಲಿ ಇವತ್ತಿನ ದಿನ ಬಿಹಾರ ದೊಡ್ಡ ಮಟ್ಟದಲ್ಲಿ ಮಾರ್ಪಾಡಾಗ್ಬಿಡ್ಬೇಕಿತ್ತು. ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶಕ್ಕೆ ಬಂದ ನಂತರದಲ್ಲಿ ಇಡೀ ಉತ್ತರ ಪ್ರದೇಶದ ಒಂದು ಬಡತನ ಏನಿದೆ ಅದು ನಿರ್ಮೂಲನೆ ಆಗ್ಬಿಡ್ಬೇಕಿತ್ತು, ಇಂಡಸ್ಟ್ರೀಸ್ ಬಂದ್ಬಿಡ್ಬೇಕಿತ್ತು, IT ಸೆಕ್ಟರ್ ಬೂಮ್ ಆಗಬೇಕಿತ್ತು ಉತ್ತರ ಪ್ರದೇಶದಲ್ಲಿ. ಇದ್ಯಾವುದೂ ಕೂಡ ಆಗಲಿಲ್ಲ. ಭಾಳ ಸ್ಪಷ್ಟ, ಚುನಾವಣೆ ಗೆಲ್ಲೋದಕ್ಕೆ ಆ ಸಂದರ್ಭಕ್ಕೆ ಏನು ಬೇಕೋ ಅದನ್ನ ಮಾಡಿ ಚುನಾವಣೆ ಗೆದ್ದು 5 ವರ್ಷ ಅಧಿಕಾರದಲ್ಲಿದ್ದರೆ ಅಷ್ಟೇ BJPಯವರ ತಂತ್ರ. ಇದಕ್ಕೆ ಲಾಂಗ್ ಟರ್ಮ್ ಒಂದು ಪ್ಲಾನ್ ಇದೆ ಅನ್ನೋದಾಗ್ಲಿ, ಫಿನಾನ್ಸಸ್ನ ನಾವು ಹೆಂಗೆ ಪ್ಲಾನ್ ಮಾಡ್ತೀವಿ ಅನ್ನೋಂಥದ್ದಾಗಲಿ, ಅಥವಾ ಈ ರಾಜ್ಯಕ್ಕೆ ಈ ಒಂದು ಮಾಡೆಲ್ ಅನ್ನ ನಾವು ತಯಾರು ಮಾಡಿಕೊಡ್ತಾ ಇದೀವಿ ಅನ್ನೋಂಥದ್ದಾಗಲಿ, ಇದ್ಯಾವುದು ಇಲ್ವೇ ಇಲ್ಲ. 2014ರಲ್ಲಿ ಬಣ್ಣ ಬಣ್ಣದ ಕನಸುಗಳನ್ನ ತೋರಿಸಿ, ನಾನು 15 ಲಕ್ಷದ ಬಗ್ಗೆ ಆಗಲಿ ಇನ್ನೊಂದ್ರ ಬಗ್ಗೆ ಆಗಲಿ ನಾನು ಮಾತಾಡೋದಿಲ್ಲ, 2 ಕೋಟಿ ಕೆಲಸವನ್ನ
ಪ್ರತಿ ವರ್ಷ ಕೊಡ್ತೀನಿ ಅಂತ ಹೇಳಿದಂತಹ ನರೇಂದ್ರ ಮೋದಿಯವರು ಇವತ್ತಿನ ತನಕ 20 ಲಕ್ಷ ಅಂದರೆ 24 ಕೋಟಿ 10 ವರ್ಷಗಳಿಗೆ ನಾವು 12 ವರ್ಷ ಆಗ್ತಾ ಬರ್ತಾ ಇದೆ, ನಾನು ಬರೀ 10 ವರ್ಷ ಮಾತ್ರ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀನಿ. ಸೊ 24 ಕೋಟಿ ಜಾಬ್ಗಳನ್ನ ಕ್ರಿಯೇಟ್ ಮಾಡಬೇಕಿತ್ತು, ಆದರೆ ಇವತ್ತಿನ ದಿನ 20 ಲಕ್ಷ ಜಾಬ್ ಕ್ರಿಯೇಟ್ ಆಗಿಲ್ಲ. ಇದು ನಾನು ಹೇಳ್ತಾ ಇರೋಂಥದ್ದಲ್ಲ, ಕೇಂದ್ರ ಸರ್ಕಾರದಿಂದ ಲೇಬರ್ ಮಿನಿಸ್ಟ್ರಿಯಿಂದ ಹೊರಗಡೆ ಬಂದಿರುವಂಥ ಒಂದು ರಿಪೋರ್ಟು. ಸೊ ಆ ಸಂದರ್ಭಕ್ಕೆ ಬೇಕಾಗಿರುವಂತಹ ಸ್ಟ್ರಾಟಜಿಗಳನ್ನ ಮಾಡಿ ಚುನಾವಣೆಯನ್ನು ಹೇಗಾದರೂ ಮಾಡಿ ಗೆಲ್ಲೋದಕ್ಕೆ ಹೊರಟಿದ್ದಾರೆ ಹೊರತು, ತಮಿಳುನಾಡಲ್ಲಿ ನಾವು ನೋಡ್ತಾ ಇದ್ದೀವಿ 27 ಕ್ಷೇತ್ರಗಳನ್ನು ತೆಗೆದುಕೊಂಡಂತಹ ಬಿಜೆಪಿ ಒಂದು ಕ್ಷೇತ್ರ ಗೆಲ್ಲೋದಕ್ಕೂ ಸಾಧ್ಯ ಆಗಲಿಲ್ಲ, ಯೋಗ್ಯತೆ ಇಲ್ಲ. ಅಣ್ಣಾಮಲೈ ಅವರು ಅಗ್ರಗಣ್ಯ ನಾಯಕ ಅಂತ ಅಲ್ಲಿ ಕರ್ಕೊಂಡೋಗಿ ಕೂರಿಸಿದ್ರು, ಮಾಡಿದಂಥದ್ದು ಏನೂ ಇಲ್ಲ. ಕರ್ನಾಟಕಕ್ಕೆ ಅವರನ್ನ ಇನ್ಚಾರ್ಜ್ ಆಗಿ ಮಾಡಿದ್ರು, 65 ಸೀಟ್ಗಳಿಗೆ ಬಂದು ಕರ್ನಾಟಕಕ್ಕೆ ಇಳಿದ್ರು. ತಮಿಳುನಾಡಲ್ಲಿ ಇವತ್ತಿನ ದಿನ ಅವ್ರನ್ನ ಅಲ್ಲಿಂದ ಕಿಕ್ಔಟ್ ಮಾಡಿಬಿಟ್ಟಿದ್ದಾರೆ. ಅಲ್ಲಿ ತಮಿಳುನಾಡು ಬಿಜೆಪಿಯವರಾಗಲಿ ಅಥವಾ ಕೇಂದ್ರದ ಬಿಜೆಪಿಯವರಾಗಲಿ, ಕೇಂದ್ರದ ಬಿಜೆಪಿ ಕಚೇರಿಗೆ ಹೋದರೆ ಅವರಿಗೆ ಒಳಗಡೆ ಎಂಟ್ರಿ ಇಲ್ಲ, ತಮಿಳುನಾಡು ಬಿಜೆಪಿ ಕಚೇರಿಗೆ ಪಾಪ ಅವರೇ ಮುಖಭಂಗ ಮತ್ತು ಅವಮಾನವನ್ನ ಅನುಭವಿಸಿ ಹೋಗೋದಿಲ್ಲ. ವಿಜಯ್ ಅವರಿಗೆ ರಾಹುಲ್ ಗಾಂಧಿ ಅವರು ದೂರವಾಣಿ ಕರೆಯನ್ನು ಮಾಡಿ ಶುಭಾಶಯವನ್ನು ತಿಳಿಸಿದ್ದಾರಂತೆ. ಕಾಂಗ್ರೆಸ್ ಟಿವಿಕೆ ಪಕ್ಷಕ್ಕೆ ಬೆಂಬಲ ನೀಡುವಂತಹ ಸಾಧ್ಯತೆ ಹೆಚ್ಚಾಗಿ ಕಾಣಿಸ್ತಾ ಇದೆ. ಸೊ ಒಟ್ಟಾರೆ ಅಲಯನ್ಸ್ ನಲ್ಲಿ ನಟ ವಿಜಯ್ ಅವರು ತಮಿಳುನಾಡಿನಲ್ಲಿ ಸರ್ಕಾರವನ್ನು ರಚಿಸಬಹುದು ಅಂತ ಹೇಳಲಾಗ್ತಾ ಇದೆ. ಈ ಮಧ್ಯೆ ರಾಹುಲ್ ಗಾಂಧಿ ಅವರು ದೂರವಾಣಿ ಕರೆಯನ್ನು ಮಾಡಿ ವಿಜಯ್ ಅವರಿಗೆ ಶುಭಾಶಯವನ್ನು ತಿಳಿಸಿದ್ದಾರೆ. ಎಸ್, ಕರ್ನಾಟಕದಲ್ಲಿ ನೀವು ಹೇಳ್ತಾ ಇದ್ರಿ ಕೇಂದ್ರದ ಕಡೆ ಮೋದಿಯವರು ಒಂದು ಉದ್ಯೋಗ ವಿಚಾರದಲ್ಲಿ, ಕರ್ನಾಟಕದಲ್ಲೂ ಕೂಡ ಉದ್ಯೋಗಾಕಾಂಕ್ಷಿಗಳು ಪ್ರತಿಭಟನೆ ಮಾಡಿದ್ದನ್ನು ನಿಮಗೆ ನೆನಪಿಸ್ತೀನಿ. ಕರ್ನಾಟಕದಲ್ಲಿ 56,000 ಉದ್ಯೋಗಗಳನ್ನು ಇಮ್ಮಿಡಿಯೇಟ್ ಘೋಷಣೆ ಮಾಡಿದ್ದೀವಿ. ಆ ಉದ್ಯೋಗಗಳು ಕೇವಲ ನೋಟಿಫಿಕೇಶನ್ ಅಲ್ಲಿ ಮಾತ್ರ ಇರಬಾರ್ದು ಅಥವಾ ಮೌಖಿಕವಾಗಿ ಇರಬಾರ್ದು ಅಂತ ಹೇಳಿ ನಾನು ಅವತ್ತೇ ಹೇಳಿದ್ದೀನಿ. ಎಷ್ಟೋ ಟಿವಿ ಡಿಬೇಟ್ಗಳಲ್ಲಿ ಕಳೆದ ಒಂದು 2-3 ತಿಂಗಳುಗಳಿಂದ ನಾನು ಇದನ್ನು ಮಾತಾಡ್ತಾ ಇದ್ದೀನಿ. ಕರ್ನಾಟಕದಲ್ಲಿ ಮೀಸಲಾತಿಯ ಅಥವಾ ಒಳ ಮೀಸಲಾತಿಯ ಅಥವಾ ದಲಿತರಿಗೆ ಯಾರಾದರೂ ನಾಯಕರಿದ್ದಾರೆ ಅಂತಂದ್ರೆ ಅದು ಮಾನ್ಯ ಸಿದ್ದರಾಮಯ್ಯನವರು, ಮುಗಿಸ್ಬಿಡ್ತೀನಿ ಸಂತೋಷ್, ವೆಯ್ಟ್ ಮಾಡಿ, ಮಾನ್ಯ ಸಿದ್ದರಾಮಯ್ಯನವರು ಒಳ ಮೀಸಲಾತಿಯನ್ನ ಕೊಟ್ಟು ಈ 56,000 ಇವಾಗೇನು ನಾವು ಹುದ್ದೆಗಳನ್ನ ಫಸ್ಟ್ ಫೇಸ್ ನಾವೇನ್ ಭರ್ತಿ ಮಾಡ್ತಾ ಇದೀವಿ, ಇದಕ್ಕೆ ನಾವೇನ್ ಭರ್ತಿ ಮಾಡ್ತಾ ಇದೀವಿ ಅದಕ್ಕೆ ಇದು ಏನು ಸುಮ್ಮನೆ ಹಾರಿಕೆಯಾಗಿ ಭರ್ತಿ ಮಾಡಬಾರ್ದು. ಈ 56,000ದಿಂದನೇ ಒಳ ಮೀಸಲಾತಿ ಜಾರಿಯಾಗಲಿ ಅಂತ ನಾವು ಕ್ಯಾಬಿನೆಟ್ ಅನ್ನ ಕರೆದು ಮಾಡಿರುವಂತದ್ದು. ಸೊ ನಾವು ನುಡಿದಂತೆ ನಡೆಯುವ ಸರ್ಕಾರ, ಆಯ್ತಾ? ಕೇವಲ ನುಡಿತಾ ಇರ್ತೀನಿ, ನನ್ನ ಹಿಂದೆ ಜನ ಬರ್ತಾ ಇರ್ತಾರೆ, ಆಮೇಲೆ ತಲೆ ಮೇಲೆ ಕಲ್ಚಪಡಿ ಎಳಿತೀನಿ ಅಂತ ಹೇಳುವಂತ ಸರ್ಕಾರ ನಮ್ದಲ್ಲ. ಇದು ಬಹಳ ಸ್ಪಷ್ಟ. ಅಂಡ್ ಓಟ್ ಚೋರಿ ಬಗ್ಗೆ ತಾವು ಹೇಳ್ತಾ ಇದ್ರಿ, ಓಟ್ ಚೋರಿ ಆಗಿದ್ಯಾ ಆಗಿಲ್ವಾ ಅನ್ನೋಂಥದ್ದನ್ನ ನಾನೇನ್ ಹೇಳಬೇಕಾಗಿಲ್ಲ, ನಿಮ್ಮ ಮಾಧ್ಯಮಗಳು ನೀವೇ ಪ್ರಕಟ ಮಾಡಿದಿರಿ. ಎಷ್ಟೋ ಕಡೆ ತಾವೇ ಸ್ವಯಂ ಪ್ರೇರಿತರಾಗಿ ರಿಪೋರ್ಟ್ಗಳನ್ನ ಮಾಡಿ, ತಾವು ಇನ್ವೆಸ್ಟಿಗೇಷನ್ಗಳನ್ನ ಮಾಡಿ, ಹೌದು ಇಲ್ಲಿ ಸಮಸ್ಯೆ ಆಗಿದೆ ಅಲ್ಲಿ ಸಮಸ್ಯೆ ಆಗಿದೆ ಅಂತ ತಾವು ಹೇಳಿದಿರಿ. ಸೊ ವೋಟ್ ಚೋರಿ ಬಗ್ಗೆ ಒಂದು ಕ್ಯಾಂಪೇನ್ ಅನ್ನ ನಾವು ಶುರು ಮಾಡಿದೀವಿ. ಒಂದು ಕ್ಯಾಂಪೇನ್ ಈ ರೀತಿ ಆಗಿದೆ ಅಂತ ಸಮಸ್ಯೆ ನಾವು ದೇಶದ ಜನರ ಮುಂದೆ ಇಟ್ಟಿದ್ದೀವಿ. ಇಟ್ ಈಸ್ ನೌ ದ ಡ್ಯೂಟಿ ಆಫ್ ಎಲೆಕ್ಷನ್ ಕಮಿಷನ್ ಟು ಟೇಕ್ ಇಟ್ ಫಾರ್ವರ್ಡ್. ಆದರೆ ಎಲೆಕ್ಷನ್ ಕಮಿಷನ್ನಿಗೆ ಏನೋ SIR ಅನ್ನ ಏಕಾಏಕಿ ಇಂಪ್ಲಿಮೆಂಟ್ ಮಾಡೋದ್ರಲ್ಲಿ, ಜನರನ್ನ ಮತ ಹಾಕದೇ ಇರೋ ಥರ ತಡೆಯೋದ್ರಲ್ಲಿ ಇಡೀ ದೇಶದಲ್ಲಿ ಪ್ರಪ್ರಥಮ ಬಾರಿಗೆ ಏನು ಬಿಜೆಪಿ ಸಾಧನೆ ಅಂತಂದರೆ 65 ವರ್ಷಗಳ ನಂತರ ಯಾವುದಾದ್ರೂ ಒಂದು ಸಂಸ್ಥೆ, ಈಗ ಸುಪ್ರೀಂ ಕೋರ್ಟ್ ಏನು ಅಂದರೆ, ನಾನು ದೆಹಲಿಯಲ್ಲಿರುವಂಥ ಸಂಸ್ಥೆಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ, ಅಂದರೆ ಹೈಯೆಸ್ಟ್ ಬಾಡಿ ಕಾನ್ಸ್ಟಿಟ್ಯೂಷನಲ್ ಬಾಡಿಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸುಪ್ರೀಂ ಕೋರ್ಟ್ ಕೆಲಸ ಏನು? ಇಲ್ಲಪ್ಪ, ನ್ಯಾಯವನ್ನು ಒದಗಿಸುವಂಥದ್ದೇ ನ್ಯಾಯಾಲಯಗಳ ಕೆಲಸ. ಅಥವಾ ಇನ್ನೊಂದು ಡಿಪಾರ್ಟ್ಮೆಂಟ್ ಕೆಲಸ ಏನು? ನೀತಿ ಆಯೋಗ ಅಂತ ಅನ್ಕೊಳ್ಳೋಣ, ಪ್ಲಾನಿಂಗ್ ಕಮಿಷನ್, ಅದರ ಕೆಲಸ ಏನು? ಪಾಲಿಸಿಗಳನ್ನ ಮಾಡುವಂತದ್ದೇ ಕೆಲಸ. ಆದ್ರೆ ಚುನಾವಣೆ ಆಯೋಗ ಇದೇ ಪ್ರಪ್ರಥಮ ಬಾರಿಗೆ ನೇರವಾಗಿ ಆರೋಪ ಮಾಡ್ತಾ ಇದ್ದೀನಿ. ಚುನಾವಣೆ ಆಯೋಗದ ಕೆಲಸ ಏನು? ಹಿರಿಶಂಕರ್, ಚುನಾವಣೆ ಆಯೋಗದ ಕೆಲಸ ಏನು? ಜನರನ್ನ ಮತಗಳಿಗೆ ಮತ ಹಾಕೋದಕ್ಕೆ ಪ್ರೇರೇಪಣೆ ಮಾಡಬೇಕಾಗಿರುವಂತದ್ದು. ಇದೇ ಪ್ರಪ್ರಥಮ ಬಾರಿಗೆ 65 ವರ್ಷಗಳ ನಂತರ ದೇಶದಲ್ಲಿ ಚುನಾವಣೆ ಆಯೋಗ ಜನರನ್ನ ಮತ ಹಾಕದೇ ಇರೋ ರೀತಿ ಮಾಡಿದೆ ಅಂತಂದ್ರೆ ಈ ಬಾರಿ ಇರುವಂತದ್ದು ಇದು ಬಿಜೆಪಿಯ ಸಾಧನೆ. ಬಾಂಗ್ಲಾದೇಶದ್ದು ಅವ್ರು ಓಟ್ ಹಾಕ್ತಿಲ್ಲ ಅಂತ ಇವ್ರ ಕಾಳಜಿ, ದೇಶದ ಜನರ ಬಗ್ಗೆ ಕಾಳಜಿ ಅಲ್ಲ. ಅಲ್ಲಿ ಹೇಳಿದ್ನಲ್ಲ, ಬಾಂಗ್ಲಾದೇಶದ ಸಂಸತ್ತಲ್ಲಿ ಹೇಳಿದ್ನಲ್ಲ, ಅದ್ರ ಬಗ್ಗೆ ಕಾಳಜಿ.
ಆಮೇಲೆ ಇನ್ನೊಂದು ಹೇಳ್ತೀನಿ, ಒಂದ್ ನಿಮಿಷ. ಬಾಂಗ್ಲಾದೇಶದ ಈಗಷ್ಟೇ ನಾನು ರಾಷ್ಟ್ರೀಯ ಮಾಧ್ಯಮದಲ್ಲಿ ಕೂತ್ಕೊಂಡು ಬಂದಿದ್ದೀನಿ. ಬಾಂಗ್ಲಾದೇಶದ ಅವರ ವರಿಷ್ಠ ಪತ್ರಕರ್ತನಿಗೆ ಈ ಬಾರಿ ವೋಟ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಯಾಕೆ? SIR ಅನ್ನೋ ಹೆಸರಲ್ಲಿ ಅವರ ವೋಟ್ ಡಿಲೀಟ್ ಆಗಿದೆ. ಅಂತಹ ಎಷ್ಟೋ ಜನರ ವೋಟ್ ಬಿಜೆಪಿ ಹೇಳ್ತಾ ಇದ್ದಾರೆ ಅದರಲ್ಲಿ ಬಹುಪಾಲು ಅಕ್ರಮ ಮತದಾರರು ಇದ್ರು ಅಂದ್ರೆ ಬಾಂಗ್ಲಾದೇಶದವರು ಅಂತ. ಅದರಲ್ಲಿ ಇವರು ಇದ್ದಾರೆ, ಬಹುಪಾಲು ಅವರು ಇದ್ದಾರೆ. ಒಂದ್ ನಿಮಿಷ ನೋಡಿ. ಹಾಗಂತ ಅವರ ವೋಟಿನ ಹಕ್ಕನ್ನು ಕಿತ್ಕೊಳ್ಳೋಕೆ ಇವ್ರಿಗೆ ಯಾರು ರೈಟ್ಸ್ ಕೊಟ್ಟಿದ್ದು? ನೀವು ಬಹುಪಾಲು ಬಾಂಗ್ಲಾದೇಶದವರು ಅಂತ ಹೇಳ್ತಾ ಇದ್ದೀರಾ, ಆದ್ರೆ ಅದರಲ್ಲಿ ಬಹುಪಾಲು ಇಲ್ಲಿಯವರು ಇದ್ರು ಅಂತ ಸ್ವಾತಿ ಅವರು ಹೇಳ್ತಾರೆ. 40% ಇವ್ರು SIR ಮಾಡ್ಲಿಲ್ಲ ಇಲ್ಲ ಅಂತ ಹೇಳ್ತಾ ಇಲ್ಲ. 40% ಭಾರತೀಯರನ್ನ ವೋಟ್ ಹಾಕೋದ್ರಿಂದ ನಾವು ತಡೆ ಹಾಕೋದಿಲ್ಲ. ಸ್ವಾತಿ ಅವರೇ ಶಂಕರ್ ಗೌಡ ಅವರು ಉತ್ತರ ಕೊಡ್ತಾರೆ. ನೋಡಿ ಎಂತ ಡಂಬಾಚಾರ, ಇಬ್ರು ಡಂಬಾಚಾರ ಮಾಡಿದ್ದಾರೆ. ಡಂಬಾಚಾರ ಏನು? ಕೇಳಿಸ್ಕೊಳ್ಳಿ ಸ್ವಾತಿ ಅವರೇ, ನಿಮಗೆ ಕೇಳಿಸ್ಕೊಳ್ಳೋ ವಿಚಾರ ಗೊತ್ತಿಲ್ಲ ಅಂದ್ರೆ ಬಿಟ್ಬಿಡಿ. ಬರೀ ಕಿರ್ಚಾಡಿ ಮುಗಿಸ್ಲಿ. ಕಾಂಗ್ರೆಸ್ ಅವ್ರಿಗೆ ಕೆಲಸ ವಿಚಾರ ಗೊತ್ತಿರಲ್ಲ, ಕೆಲಸ ಮಾಡಿಲ್ಲ. ನಿಮ್ಗಳ ವಿಚಾರ ಗೊತ್ತಿಲ್ಲ. ಕೇಳಿಸ್ಕೊಳ್ರಿ, ಓಕೆ ನೋಡಿ ಆಯ್ತು. ಇಷ್ಟೆಲ್ಲ ರೋಡಲ್ಲಿ ನಿಂತ್ಕೊಂಡು ಬಾಯ್ ಬಡ್ಕೊತಾರೆ. ಇಬ್ರಿದ್ದಾರೆ, ಮಮತಾ ಬ್ಯಾನರ್ಜಿ, ರಾಹುಲ್ ಗಾಂಧಿ. ಒಬ್ಬನಿಗೆ ಆಗಿದ್ರೆ ರೋಡಲ್ಲಿ ನಿಂತ್ಕೊಂಡು ಬಾಯ್ ಬಡ್ಕೊಂಡ್ರೆ ಅವರು ವರ್ಷಾನ್ಗಟ್ಲೆ ಹೋರಾಟ ಮಾಡಿರೋರು. ಇವರು ರೋಡಲ್ಲಿ ಕುತ್ಕೊಂಡು ಲಕ್ಷಾಂತರ ಜನ ಅಂತೆ. ಎಲ್ಲಿದ್ದಾರೆ ಲಕ್ಷಾಂತರ ಜನ? ಯಾಕೆ ಹೊರಗಡೆ ಬರಲ್ಲ? ಯಾರನ್ನು ಬರ್ಬೋದಾಗಿತ್ತಲ್ಲ. ಇಷ್ಟು ಓಪನ್ ಆಗಿದೆ, ಯಾರು ಬಂದ್ರು? ಎಲ್ಲಿ ಹೋರಾಟ ಆಗಿದೆ? ಸುಮ್ಮನೆ ಇರಿ ಮೇಡಮ್, ನೀವು ಕತೆ ಹೊಡಿತೀರಾ. ಅವರೆಲ್ಲ ಕಾಂಗ್ರೆಸ್ ಏಜೆಂಟ್ಗಳು. ನೀವು 2% ಇಳಿದಿದ್ದೀರಾ ಅಲ್ಲಿ. ಎರಡನೇದು ಕೇಳಿ, ಇವರು ಕೇಂದ್ರ ಸರ್ಕಾರದ ಬಗ್ಗೆ ತಪ್ಪು ಉಲ್ಲೇಖ ಮಾಡಿದ್ರು. ಕೇಂದ್ರ ಸರ್ಕಾರದ ಡೇಟಾ ಹೇಳುತ್ತೆ 17.8 CR ಜಾಬ್ ಕ್ರಿಯೇಟ್ ಆಗಿದೆ ಈ ದೇಶದಲ್ಲಿ 2014 ಸುಳ್ಳು ಹೇಳೋದು ಬಿಜೆಪಿ ಸರ್ಕಾರ ಲಾಂಗ್ ಟರ್ಮ್ ಎಲ್ಲೂ ಬರಲ್ಲ ಅಂತ. ಗುಜರಾತ್ ಎಷ್ಟು ವರ್ಷ ಆಯ್ತು ಸರ್ ಇವರು ಅಸ್ತಿತ್ವ ಹೊರಟೋಗಿ? ವೆಸ್ಟ್ ಬೆಂಗಾಲ್ ಅಲ್ಲಿ ಎಷ್ಟು ವರ್ಷ ಆಯ್ತು ಅಸ್ತಿತ್ವ ಹೊರಟೋಗಿ? ತಮಿಳುನಾಡಲ್ಲಿ ಎಷ್ಟು ವರ್ಷ ಆಯ್ತು ಅಸ್ತಿತ್ವ ಹೊರಟೋಗಿ? ಮಧ್ಯಪ್ರದೇಶದಲ್ಲಿ ಎಷ್ಟು ವರ್ಷ ಆಯ್ತು ನಿಮ್ಮ ಅಸ್ತಿತ್ವ ಹೊರಟೋಗಿ? ಬಿಹಾರದಲ್ಲಿ ಎಷ್ಟು ವರ್ಷ ಆಯ್ತು ಅಸ್ತಿತ್ವ ಹೊರಟೋಗಿ? ಸರ್ಕಾರ ಇಲ್ಲ ನಿಮ್ಗೆ, ರಾಜಕೀಯ ಆಗ್ಬೇಕು. ತಿರಸ್ಕರಿಸಿದ್ದಾರೆ, ಮನೆ ಕಳಿಸಿದ್ದಾರೆ ನಿಮ್ಗೆ ಅಯೋಗ್ಯರು ಅಂತ. ಡಿಎಂಕೆ ಜೊತೆ ತಾವು ಅಲೈನ್ಸ್ ಮಾಡ್ಕೊಂಡ್ರಲ್ಲ, ಬಿಜೆಪಿ ಇಂಡಿಪೆಂಡೆಂಟ್ ಅಂತ ಹೋಗ್ತೀವಿ ಅಂತ ಭಿಕ್ಷೆ ಮಾಡ್ತಿದ್ರು ಡಿಎಂಕೆಗೆ. ಅಯ್ಯೋ ಒಂದು ಎಮ್ಮೆ ಒಂದು ಸೀಟ್ ಕೊಡಿ ನಮ್ಗೆ ಸಚಿವ ಸ್ಥಾನದಲ್ಲಿ ಅಂತ. ನಮ್ಮ ರಾಜಕೀಯ ನೀತಿ ನಮ್ಗಳ ಇಷ್ಟ, ಅದನ್ನ ನೀವು ಹೇಳ್ಕೊಳಕ್ ಬರ್ಬೇಡಿ. ನಮಗೆ ಯಾವ ಸರ್ಕಾರ ಹೈಯೆಸ್ಟ್ ರೂಲ್ ಮಾಡ್ತಿದೆ ಈ ದೇಶದಲ್ಲಿ? ಗುಜರಾತ್ ಆಗಿರ್ಬೋದು. मैं भाजपा के हर कार्यकर्ता की खुशी में शामिल हूं। साथियों, आज का ये दिवस कई मायनों में खास है, विशेष है। ये देश के उज्जवल भविष्य की उद्घोषणा का दिन है। ये भरोसे का दिन है। भरोसा भारत के महान लोकतंत्र पर, भरोसा परफॉर्मेंस की पॉलिटिक्स पर, भरोसा स्थिरता के संकल्प पर, भरोसा एक भारत श्रेष्ठ भारत की भावना पर। साथियों, मैं बंगाल की जनता का, असम की जनता का, पुडुचेरी की जनता का, तमिलनाडु और केरलम की जनता का आज आदर पूर्वक नमन करता हूं। मैं उन सबको वंदन करता हूं। मैं आज बीजेपी के कोटि कोटि कार्यकर्ताओं का भी हृदय से अभिनंदन करता हूं।
भाजपा के हर छोटे बड़े कार्यकर्ता ने एक बार फिर से कमाल कर दिया है, कमल खिला दिया है। आपने नया इतिहास रच दिया है। साथियों, भारतीय जनता पार्टी के अध्यक्ष श्री नितिन नवीन जी द्वारा अध्यक्ष पद संभालने के बाद ये पहले विधानसभा चुनाव थे। इन चुनावों में पार्टी कार्यकर्ताओं का, हर कार्यकर्ता को उनका जो मार्गदर्शन मिला, वो मार्गदर्शन इस विजय में बहुमूल्य रहा है। साथियों, आज विभिन्न उपचुनावों के परिणाम भी अत्यंत उत्साहजनक रहे हैं। महाराष्ट्र, गुजरात, नागालैंड और त्रिपुरा में जो उपचुनाव हुए, उसमें हमारे उम्मीदवारों को जनता जनार्दन ने आशीर्वाद दिया और इन राज्यों में भी जीत गए। एनडीए की नेता, महाराष्ट्र की उप मुख्यमंत्री सुनेत्रा पवार जी ने भी बड़ी जीत दर्ज की है। मैं इन सभी राज्यों की जनता का उनके समर्थन के लिए हृदय से आभार व्यक्त करता हूं। साथियों, जय पराजय लोकतंत्र और चुनावी राजनीति का एक स्वाभाविक हिस्सा होता है, लेकिन 5 प्रदेशों की जनता ने पूरे विश्व को दिखाया है कि ये हमारा भारत मदर ऑफ डेमोक्रेसी क्यों है। लोकतंत्र, डेमोक्रेसी हमारे लिए सिर्फ एक तंत्र नहीं है, ये हमारी रगों में दौड़ता हुआ संस्कार है। ये हमारी रगों की संस्कार सरिता है। और आज सिर्फ भारत का लोकतंत्र ही नहीं जीता है, आज भारत का संविधान भी जीता है। हमारी संवैधानिक संस्थाएं जीती हैं, हमारी लोकतांत्रिक प्रक्रियाएं जीती है। पश्चिम बंगाल में करीब 93% मतदान होना अपने आप में ऐतिहासिक रहा है।